ಗೌರಿ, ಏ ಗೌರಿ, ಏನ್ ಮಾಡ್ತಾ ಇದೀಯ ಒಳಗಡೆ? ಅಯ್ಯೋ, ಇದು ಬೆಂಗಳೂರಿಂದ ಯಾವಾಗ ಬಂದ್ರಿ? ಮತ್ತೆ ನಮ್ಮ ಧಣಿ ಅವ್ರ ಮಗ ಮಾಂತೇಶ್ ಇದಾನಲ್ಲ, ಅವನನ್ನ ಯಾರ ಹತ್ರ ಬಿಟ್ಟು ಬಂದ್ರಿ? ನಮ್ಮ ಮಾಂತೇಶ ದಣಿಯವ್ರನ್ನ ಮಾದೇವ್ರ ತಂಗಿ ಮಗನ ಹತ್ರ ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದೀನಿ. ತುಂಬಾ ಸಂತೋಷ. ಅಂತೂ ಧಣಿಯವ್ರ ಆಸೆ ಈಡೇರ್ತಲ್ಲ, ಅಷ್ಟೇ ಸಾಕು. ದಣಿಯವ್ರಿಗೆ ಭಾಳ ದಿವಸದಿಂದ ಮಕ್ಕಳಾಗಿದ್ದಿಲ್ಲ, ಮಕ್ಕಳ ಭಾಗ್ಯ ಆಗ್ಯದ ಅವ್ರಿಗೆ. ನನಗೆ ಭಾಳ ಆನಂದ ಆಗ್ಯದ. ನಾ ಸ್ವಲ್ಪ ದಣಿಯವ್ರ ಮನೆಗೆ ಹೋಗಿ ಬರಲ್ಲ? ಏನ್ರಿ ಇದು, ನಿಲ್ರಿ ಸ್ವಲ್ಪ. ಅಲ್ಲ, 3 ಹೊತ್ತು ಬರೀ ಧಣಿ ಧಣಿ ಧಣಿಯಿಂದ ಅವ್ರ ಹಿಂದೆ ಸುತ್ತದ್ರಿ. ಇಲ್ಲಿ ಹೆಂಡತಿ ಬಗ್ಗೆ ವಿಚಾರ ಮಾಡೋರು ಯಾರು? ನಿನ್ನ ಬಗ್ಗೆ ವಿಚಾರ ಇಲ್ವಾ ನನಗೆ? ಸ್ವಲ್ಪ ದಣಿಯವ್ರ, ಯಾಕಂದ್ರೆ ಅನ್ನ ಕೊಟ್ಟ ಋಣ ನಾ ತೀರಿಸ್ಬೇಕಲ್ಲ, ಅದಕ್ಕೆ ದಣಿಯವ್ರ ಮನೆಗೆ ಹೋಗಿ ಬರ್ತಿದ್ದಲ್ಲ. ನೋಡಿ, ನಾನು ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ಏನಪ್ಪ ಅಂಥ ವಿಷಯ? ಇಲ್ಲ ಮತ್ತೆ ನಾನೀಗ 3 ತಿಂಗಳ ಅಯ್ಯಯ್ಯೋ, ಅಲ್ಲ, ಏನಿದು ಹುಡುಗಾಟ ನಿಮ್ಮದು? 10 ವರ್ಷ ಆಯ್ತು ನಮಗೆ ಮಕ್ಕಳಾಗದೆ, ಆದರೆ ಈಗ ಇಂಥ ಖುಷಿ ವಿಷಯ ಹೇಳಿದೆಯಲ್ಲ, ನನಗೆ ಅತ್ಯಾನಂದವಾಗಿ ಈ ಸಂತೋಷಕ್ಕಾಗಿ ಒಂದು ಹಾಡಾದ್ರೂ ಹಾಡುವೆಯಾ? ಆಯ್ತು, ಈ ಸಂತೋಷದಲ್ಲಿ ಒಂದು ಹಾಡ. ಹೌದು ಮಾತಾ? ಸರಿ, ನಿಮ್ಮ ಇಚ್ಛೆಯಂತೆ ಆಗ್ಲಿ. ವೀಣೆ ಪೀಡಿದ ನಾದ ಗಂಗೆಯೋ ವೇದನಾದ ತುಂಬಿದ ಅಂತರಂಗವೇ ಸುಳಿ ಬಂದಿದೆ ನಿನ್ನ ಮಾತಿಗೆ ಚರಣು ಎಂದಿದೆ ಬಲವೇ ನೀನು ನಲಿವಾದೇನು ಸುಖವ ಪಡೆಬೇಕು ಈ ಪ್ರೇಮ ಈಗ ಮುತ್ತು ಕೊಡ್ಬೇಕಾದ್ರೆ
ಮುಚ್ಚಿಕೊಡೋ ಪದ್ಧತಿ ನಿಂದು. ಮತ್ತೆ ನೀ ಹಂಗೆ ದೂರ ಹೋಗಿ ನಿಲ್ಬೇಡ, ಸ್ವಲ್ಪ ಹತ್ರ ಬಾ ನೋಡೋಣ. ಗೌರಮ್ಮ ಇನ್ನೊಂದು ಸ್ವಲ್ಪ ಹತ್ರ ಬಾ ಕಣೆ. ಹಾ ಓಕೆ, ನೀ ನನ್ನ ಜೊತೆಯಲ್ಲಿ ಯಾವಾಗ ಇರ್ಬೇಕು? ಈ ಪ್ರೇಮ ಹೋಗಿವಿರಂತೆ. ಬನ್ನಿ ಊಟ ಮಾಡಿ ಮಲ್ಕೊಳ್ಳೋಣ. ಸರಿ ಆಯ್ತು, ಅಷ್ಟೇ ಮಾಡೋಣ ಬಾ.